38 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಬಸವನಹಳ್ಳಿ ವ್ಯಾಪ್ತಿಯಲ್ಲಿ ಬಸವನಹಳ್ಳಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ಮಾಣಕ್ಕೆಂದು ನೆಲಮಂಗಲ ಶಾಸಕ ಎನ್. ಶ್ರೀನಿವಾಸ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಗುದ್ದಲಿ ಪೂಜೆಯನ್ನ ಮಾಡಿದರು. ನಂತರ ಬಸವನಹಳ್ಳಿ ಮುಖಂಡರಿಂದ ನೆಲಮಂಗಲ ಶಾಸಕರಾದ ಎನ್. ಶ್ರೀನಿವಾಸ್ ರವರಿಗೆ ಸನ್ಮಾನ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಸವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ನೂತನ ಕಟ್ಟಡಕ್ಕೆ ಶಾಸಕ ಎನ್. ಶ್ರೀನಿವಾಸ್ ಅವರು ಗುದ್ದಲಿ ಪೂಜೆ ಮಾಡಿದ್ದಾರೆ. ಶಾಸಕರ ಅನುದಾನದಲ್ಲಿ 5 ಲಕ್ಷ, ಬೆಂಗಳೂರು ಡೈರಿಯಿಂದ 11 ಲಕ್ಷ, ನಮ್ಮ ಡೈರಿಯಿಂದ 20 ಲಕ್ಷ, ಟೋಟಲ್ 38 ಲಕ್ಷ ರೂಪಾಯಿ ವೆಚ್ಚದಲ್ಲಿ 30-40 ಅಂತಸ್ತಿನ ಕಟ್ಟಡಕ್ಕೆ ಪೂಜೆ ಮಾಡಿದ್ದೇವೆ. 1999ರಲ್ಲಿ ನಮ್ಮ ಡೈರಿ ಸ್ಥಾಪನೆಯಾಗಿದ್ದು, ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ವರ್ಷಗಳ ಕಾಲ ಬಾಡಿಗೆ ಬಿಲ್ಡಿಂಗ್ನಲ್ಲಿ ಮತ್ತು ದೇವಸ್ಥಾನ ಚೌಟ್ರಿಯಲ್ಲಿ ನಾವು ಹಾಲಿನ ಡೈರಿ ನಡೆಸುತ್ತಿದ್ದೇವೆ. ಈಗ ನಮ್ಮದೇ ಕಟ್ಟಡಕ್ಕೆ ಚಾಲನೆ ನೀಡಿರುವುದು ಸಂತೋಷವಾಗಿದೆ ಎಂದು ತಿಳಿಸಿದರು. ಬಸವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇವತ್ತು ನೆಲಮಂಗಲ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರು ಗುದ್ದಲಿ ಪೂಜೆ ಮಾಡಿ ಶುಭಾರಂಭ ಮಾಡಿದ್ದಾರೆ. ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಹಾಕಿದ್ದಾರೆ. ಮತ್ತು ಬೆಂಗಳೂರು ಡೈರಿಯಿಂದ 11.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ಡೈರಿಯಿಂದ 20 ಲಕ್ಷ ರೂಪಾಯಿ, ಟೋಟಲ್ 38 ಲಕ್ಷ ರೂಪಾಯಿ ಒಂದು ಬಡ್ಜೆಟಲ್ಲಿ 30-40 2 ಫ್ಲೋರ್ ಕಟ್ಟಡನ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಪೂಜೆಯನ್ನು ಮಾಡಿದ್ದೇವೆ. ಇಲ್ಲಿಂದ ಆಚೆಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡ್ತಿದ್ದೀವಿ. ನಮ್ಮದು 1999ರಲ್ಲಿ ನಮ್ಮದು ಡೈರಿ ಸ್ಥಾಪನೆ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಸುಮಾರು 25 ವರ್ಷಗಳ ಕಾಲ ನಮ್ಮದು ಹಾಲಿನ ಡೈರಿ ಎಲ್ಲೂ ಇಲ್ಲ. ನಾವು ಬಾಡಿಗೆ ಬಿಲ್ಡಿಂಗು ಮತ್ತು ಒಂದು ಚೌಲ್ಟ್ರಿ, ದೇವಸ್ಥಾನದ ಒಂದು ಚೌಲ್ಟ್ರಿನಲ್ಲಿ ನಾವು ಹಾಲು ಡೈರಿ ನಡೆಸ್ಕೊಂಡ್ಬರ್ತಾಯಿದ್ದೋ. ಈಗ 2016ನೇ ಇಸ್ವಿನಲ್ಲಿ ನಾವು ಪಂಚಾಯಿತಿ ಬಸವನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮದಿಂದ ಒಂದು ಮನವಿ ಕೊಟ್ಟು ಪಂಚಾಯತಿನಲ್ಲಿ ರೆಸೊಲ್ಯೂಷನ್ ಮಾಡಿ, ಆ ರೆಸೊಲ್ಯೂಷನನ್ನು ತಾಲೂಕ್ ಪಂಚಾಯತಿಗೆ ಒತ್ತಾಕಿ ತಾಲೂಕ್ ಪಂಚಾಯತಿಯಿಂದ ಅಪ್ರೂವಲ್ ತಗೊಂಡು ನಾವು ಬಸವನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಈ ಖಾತೆ ಮಾಡಿಸ್ಕೊಂಡು, ಈಗ ತದನಂತರ ನೆಲಮಂಗಲ ನಗರಸಭೆಯಲ್ಲಿ ಬಸವನಹಳ್ಳಿ ಖಾತೆ ಆಧಾರದ ಮೇಲೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಎಲ್ಲ ದಾಖಲಾತಿಗಳ ಆಧಾರ ಇಟ್ಕೊಂಡು ನಾವು ಡೈರಿಗೆ ನಾವು ಲೋನು ಮತ್ತು ಇನ್ನೊಂದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ನಮಗೆ ಟೋಟಲ್ 36 ಲಕ್ಷ ರೂಪಾಯಿ ಬಡ್ಜೆಟ್. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.